ನಿನ್ನೆ ಬಿಜೆಪಿ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ತು, ಅಲ್ಲೊಂದು ದೊಡ್ಡ ಸಮಾವೇಶವನ್ನ ಮಾಡ್ತು. ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ರೂಪಿಸ್ತಾ ಇದೆ ಧರ್ಮಸ್ಥಳದ ವಿರುದ್ಧವಾಗಿ ಅಂತ ಬಹಳ ಟೀಕೆ ಟಿಪ್ಪಣಿ ಇದೆಲ್ಲ ಆದಂತದನ್ನ ನಾವು ನೋಡಿದ್ವಿ. ಅದರ ಜೊತೆಗೇನೆ ಇದೀಗ ಈ ರೀತಿಯಾದಂತ ಧರ್ಮಸ್ಥಳದ ವಿರುದ್ಧದ ಹೋರಾಟಕ್ಕೆ ಫಂಡಿಂಗ್ ಆಗಿದೆ, ಹೊರ ರಾಜ್ಯದಿಂದ ಫಂಡ್ ಬಂದಿದೆ, ವಿದೇಶದಿಂದ ಫಂಡಿಂಗ್ ಆಗಿದೆ ಅಂತ ಹೇಳ್ಕೊಂಡು ಬಿಜೆಪಿ ನಾಯಕರು ಈ ವಿಚಾರವಾಗಿ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬಹುತೇಕ ಇಡಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂಟರ್ ಆಗ್ತಾ ಇದೆ ಅಂತ ನಾವು ಕೇಳ್ಪಡ್ತಾ ಇದ್ವಿ. ಇದೇ ಸಂದರ್ಭದಲ್ಲಿ ನಿನ್ನೆ ಅಂತ ದೊಡ್ಡ ಸಮಾವೇಶ ಮಾಡಿದ್ರಲ್ಲ, ಬಿಜೆಪಿಗೆ ಎಲ್ಲಿಂದ ಬಂತು ಹಣ? ಬಿಜೆಪಿಗೂ ಹೊರ ರಾಜ್ಯದಿಂದ ಹಣ ಬಂದಿದೆ ಅಂತ ಹೇಳಿ ಸಿಎಂ ಸೇರಿದಂಗೆ ಕಾಂಗ್ರೆಸ್ನ ಕೆಲ ನಾಯಕರುಗಳು ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಆರೋಪ ಕೇಳ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರುಗಳಂತೂ ನಿಗಿ ಅಂತಿದ್ದಾರೆ. ಹಾಗಾದ್ರೆ ಧರ್ಮಸ್ಥಳದ ವಿಚಾರವಾಗಿ ಫಂಡಿಂಗ್ ಆರೋಪ ಪ್ರತ್ಯಾರೋಪ ಯಾವ ರೀತಿಯಾಗಿ ನಡೀತಾ ಇದೆ, ಏನ್ ಸತ್ಯ ಯಾವ್ದು ಸುಳ್ಳು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಇದರ ಹಣಕಾಸಿನ ನೆರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೋಢೀಕರಣ ಆಗಿದೆ ಎನ್ನುವಂಥದ್ದು. ಇವರಿಗೆ ದುಡ್ಡು ಬಂದಿದೆ, ಬಿಜೆಪಿ ಅವರಿಗೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸತ್ ಸದಸ್ಯ ಇದನ್ನ ಡೈರೆಕ್ಟ್ ಮಾಡಿದ್ದಾನೆ. ನೇರವಾಗಿ ಕೇಂದ್ರ ಸರ್ಕಾರನೇ ಇಂಟರ್ಫಿಯರ್ ಆಗ ಪಾಪ ಮಾಡ್ಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡ್ಲಿ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಮಾತಾಡ್ತಕ್ಕಂಥ ಮಾತುಗಳಿವು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ವಿದೇಶಿ ಫಂಡಿಂಗ್, ಬಿಜೆಪಿ ಮಾಡ್ತಿರೋ ಆರೋಪಗಳಿವು. ನಿನ್ನೆಯ ಧರ್ಮಸ್ಥಳ ಚಲೋ ವೇದಿಕೆಯಲ್ಲೂ ನಾಯಕರು ಈ ಮಾತುಗಳನ್ನ ಪುನರುಚ್ಚರಿಸಿದ್ರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ವಿದೇಶದಿಂದ ಹಣ ಬಂದಿದೆ ಎಂದಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರಿಗೆ ದುಡ್ಡು ಬಂದಿರೋದಾಗಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಹಣಕಾಸಿನ ನೆರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೋಢೀಕರಣ ಆಗಿದೆ ಎನ್ನುವಂಥದ್ದು ಇವತ್ತು ಮೇಲ್ನೋಟಕ್ಕೆ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪಷ್ಟ ಆಗಿದೆ. ಇವರಿಗೆ ದುಡ್ಡು ಬಂದಿದೆ, ಬಿಜೆಪಿ ಅವರಿಗೆ. ಬಿಜೆಪಿ ಅವ್ರಿಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಇವ್ರಿಗೆ ಯಾರು ಕೊಡೋರು? ಇವ್ರಿಗೆ ಮುಖ್ಯಮಂತ್ರಿಗಳೊಬ್ಬರು ಈ ರೀತಿ ಮಾತಾಡ್ತಾರಂದ್ರೆ ಒಂದು ರೀತಿಯ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಮಾತಾಡ್ತಕ್ಕಂಥ ಮಾತುಗಳಿವು. ಒಂದು ರಾಜಕೀಯ ಪಕ್ಷಕ್ಕೆ ಎಲ್ಲಿಂದ ಹಣ ಬರ್ತದೆ? ಕಾಂಗ್ರೆಸ್ಗೆ ಎಲ್ಲಿಂದ ಹಣ ಬರ್ತದೆ? ಕಾಂಗ್ರೆಸ್ ಏನು ಹೋಗಿ ಹೊಲದಲ್ಲಿ ದುಡಿತದ? ಇನ್ನಿವತ್ತು ಸಿಟಿ ರವಿ ಈ ಆರೋಪವನ್ನ ಮತ್ತೊಂದು ಮಗ್ಗುಲಿಗೆ ತಿರುಗಿಸಿದ್ದಾರೆ. ಕಾಂಗ್ರೆಸ್ ಸಂಸದನೇ ಡೈರೆಕ್ಟ್ ಮಾಡಿದ್ದಾನೆಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟ ಕೈ ಶಾಸಕ ಬಾಲಕೃಷ್ಣ ಕೇಂದ್ರ ಎಂಟ್ರಿ ಆಗಬಹುದಲ್ವಾ ಎಂದಿದ್ದಾರೆ. ಚೆನ್ನೈಯಿಂದ ದುಡ್ಡು ಬಂದಿದೆ, ವಿದೇಶದಿಂದ ದುಡ್ಡು ಬಂದಿದೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸತ್ ಸದಸ್ಯ ಇದನ್ನ ಡೈರೆಕ್ಟ್ ಮಾಡಿದ್ದಾನೆ. ಡೈಲಿ ಅವನ ಮನೇಲಿ ಕುತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಸುದ್ದಿ. ವಿದೇಶಿ ಹಣ ದುರ್ಬಳಕೆ ಆಗೈತೆ ಅಥವಾ ಬಳಕೆ ಆಗೈತೆ ಅನ್ನೋದೇನಾರ ಅವ್ರ ಹತ್ರ ಮಾಹಿತಿ ಇದ್ರೆ, ಆಧಾರ ಇದ್ರೆ ನೇರವಾಗಿ ಕೇಂದ್ರ ಸರ್ಕಾರನೇ ಇಂಟರ್ಫಿಯರ್ ಆಗ. ಹೀಗೆ ನಾಯಕರ ನಡುವೆ ಹಣಕಾಸಿನ ಮೂಲದ ಮಲ್ಲ ಯುದ್ಧವೇ ನಡೀತಿದೆ. ಮತ್ತೊಂದ್ ಕಡೆ ಬಿಜೆಪಿ ನಾಯಕರು ಯಾವುದೇ ಚಲೋ ಮಾಡಿದ್ರೂ ರಾಜಕೀಯ ಲಾಭ ಸಿಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ನಮಗೆ ಲಾಭವೇ ಬೇಡ ಅಂತಿದ್ದಾರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ. ಪಾಪ ಮಾಡ್ಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡ್ಲಿ. ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ರಾಜಕೀಯವೇ ಬೇಕಾಗಿಲ್ಲ. ಅದರಲ್ಲಿ ರಾಜಕೀಯ ಲಾಭ ಪಡೆಯಲಿಕ್ಕೆ ಹೋಗಿದ್ದೀರಿ, ನಿಮಗೆ ಲಾಭ ಆಗೋದಿಲ್ಲ. ನಮಗೆ ಲಾಭ ಬೇಕಾಗಿಲ್ಲ. ನಮಗೆ ರಾಜಕೀಯ ಲಾಭಕ್ಕಾಗಿ ನಾವು ಮಾಡುವಿಲ್ಲ. ಇನ್ನು ಷಡ್ಯಂತ್ರದ ಪ್ರೊಡ್ಯೂಸರ್ ಕಾಂಗ್ರೆಸ್ ಎಂದಿದ್ದ ಅಶೋಕ್ ಮಾತಿಗೆ ಸಿಎಂ ಗರಂ ಆಗಿದ್ದಾರೆ. ಗಳಿಗೆಗೊಂದು ಹೇಳಿಕೆ ಕೊಡ್ತಾರೆ, ಅವರು ಹೇಳಿದ್ದಲ್ಲ ಸತ್ಯನಾ ಎಂದು ಪ್ರಶ್ನಿಸಿದ್ದಾರೆ. ಡೈರೆಕ್ಟರ್ ಯಾರೋ ಇರ್ಬೋದು, ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೇ. ಪ್ರೊಡ್ಯೂಸರ್ ಕಾಂಗ್ರೆಸ್ ಅವರೇ. ನೀವೇ ಮಾಡಿರೋದು. ಇಲ್ಲ ಅಂದ್ರೆ ಧರ್ಮಸ್ಥಳ ಆಯ್ತು, ಚಾಮುಂಡಿ. ಮಾಡೋದೆಲ್ಲ ಸತ್ಯನಾ? ದಿನಕ್ಕೊಂದೊಂದು ಹೇಳಕ್ ಹೋಗ್ಬಾರ್ದು. ಇವಕ್ಕೆ ಸತ್ಯ ಇಲ್ವಲ್ಲ. ಇದರಲ್ಲಿ ಅಸತ್ಯದ ಮೇಲೆ ಚರ್ಚೆ ಮಾಡೋದು. ಇಷ್ಟೇ ಅಲ್ಲ, ಪ್ರಕರಣದ ತನಿಖೆಯನ್ನ ಎನ್ಐಎಗೆ ಕೊಡಬೇಕು ಅನ್ನೋದು ಬಿಜೆಪಿ ಆಗ್ರಹ. ಆದರೆ ಗೃಹ ಸಚಿವ ಪರಮೇಶ್ವರ್ ಎನ್ಐಎ ತನಿಖೆಯ ಅಗತ್ಯವಿಲ್ಲ ಎಂದಿದ್ದಾರೆ. ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಎನ್ಐಎಗೆ ಒಪ್ಪಿಸಬೇಕು. ಇದರಿಂದ ದೊಡ್ಡ ಜಾಲ ಇದೆ. ಧರ್ಮಸ್ಥಳದಲ್ಲಿ ಮಾತ್ರ ಇಲ್ಲ, ಇವರು ತಮಿಳುನಾಡಲ್ಲಿದ್ದಾರೆ. ಒಬ್ಬ MP ಇದ್ದಾನೆ ತಮಿಳುನಾಡಲ್ಲಿ. ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಎನ್ಐಎ ಕೊಡತಕ್ಕಂಥ ಅಗತ್ಯ ಇಲ್ಲ. SITಯನ್ನ ಮಾಡಿದ್ದೇವೆ, SIT ಕೆಲಸ ಮಾಡ್ತಾ ಇದೆ. ಇಷ್ಟೆಲ್ಲ ರಾಜಕೀಯ ಜಟಾಪಟಿಗಳ ನಡುವೆ ಕಾಂಗ್ರೆಸ್ ನಾಯಕರು ಕೂಡ ಧರ್ಮಸ್ಥಳ ಯಾತ್ರೆಗೆ ಸಿದ್ಧತೆ ನಡೆಸಿದ್ದಾರೆ.
ನಾಳೆ ಶಾಸಕ ಹರೀಶ್ ಗೌಡ ನೇತೃತ್ವದಲ್ಲಿ ಒಂದು ತಂಡ ತೆರಳಿದ್ರೆ, ಕುಣಿಗಲ್ನಿಂದಲೂ ಸುಕ್ಷೇತ್ರಕ್ಕೆ ಕೈ ನಾಯಕರು ತೆರಳಿದ್ದಾರೆ. ಈ ನಡುವೆ ಧರ್ಮಸ್ಥಳ ಪ್ರಕರಣಕ್ಕೆ ಇಡಿ ಎಂಟ್ರಿ ಕೊಟ್ಟಿದೆ. ಒಡನಾಡಿ ಸಂವಾದ ಸಂಸ್ಥೆಗಳ ವಹಿವಾಟು ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಿದೆ. ಹರೀಶ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.